ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಮುಖ್ಯವಾದಂತಹ ವಿಷಯವನ್ನು ತಗೊಂಡು ನಿಮ್ಮ ಬಳಿ ಬಂದಿದ್ದೇನೆ. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕರ ಒಳಿತಿಗಾಗಿ ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜ್ಞಾನವನ್ನು ಹಂಚ್ತಾ ನನಗೆ ತಿಳಿದಿರುವಷ್ಟು ತಿಳುವಳಿಕೆಯನ್ನು ಮುಕ್ತ ಕಂಠದಿಂದ ಜನರಿಗೆ ಒಳ್ಳೆಯದಾಗಲಿ ಎಂಬುವಂತಹ ಕಾರಣಕ್ಕಾಗಿ ನೀಡ್ತಾ ಬಂದಿದ್ದೇನೆ. ಸರಿಸುಮಾರು 650ಕ್ಕೂ ಹೆಚ್ಚು ವಿಡಿಯೋಗಳನ್ನು ನಾನು ಮಾಡಿ ಹಾಕಿದ್ದೇನೆ. ನೀವು ಆಸಕ್ತರಾಗಿದ್ದೇ ಆದಲ್ಲಿ ಕಾನೂನಿನ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು ಹಾಗೂ ರಾಜಕೀಯ ವಿಚಾರಗಳು, ಪ್ರಸ್ತುತ ಟ್ರೆಂಡಿಂಗಲ್ಲಿ ಇರುವಂತಹ ವೈರಲ್ ಟಾಪಿಕ್ಕಿನ ವಿಚಾರಗಳು, ರಾಜಕೀಯ ವಿಚಾರ, ಹೀಗೆ ಹಲವಾರು ಸಾಮಾಜಿಕ ಕ್ರಾಂತಿ, ಸಾಮಾಜಿಕ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನು ನಾನು ಮಾಡಿ ಹಾಕಿದ್ದೇನೆ. ಆಸಕ್ತಿ ಉಳ್ಳವರು ಪ್ಲೇಲಿಸ್ಟಿಗೆ ಹೋಗಿ ನೀವು ಕ್ಯಾಟಗರಿನ ಚೂಸ್ ಮಾಡಿಕೊಂಡು ವಿಡಿಯೋಗಳನ್ನೆಲ್ಲ ನೀವು ಬಿಡುವಿದ್ದಾಗ ನೋಡ್ತಾ ಹೋದರೆ ಖಂಡಿತವಾಗಿಯೂ ನೀವೇ ಒಬ್ಬರು ವಕೀಲರಾಗಿ ಬಿಡಬಹುದು. ಅಷ್ಟು ಜ್ಞಾನವನ್ನು ನಾನು ಮುಕ್ತ ಕಂಠದಿಂದ ಉಚಿತವಾಗಿ ಜನರ ಒಳಿತಿಗಾಗಿ ಹಂಚಿಕೊಂಡಿದ್ದೇನೆ. ಇದು ಯಾವುದೇ ರೀತಿಯಾದಂತಹ ವ್ಯಾಪಾರ ಮನೋಭೂಮಿಕೆಯಿಂದಾಗಲಿ ಮತ್ತೊಂದು ಉದ್ದೇಶವನ್ನು ಇಟ್ಟುಕೊಂಡು ನಾನು ಮಾಡಿದ್ದಲ್ಲ. ಕರೋನಾ ಸಂದರ್ಭದಲ್ಲಿ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಜ್ಞಾನವನ್ನು ಹಂಚೋಣ, ತಿಳುವಳಿಕೆಯನ್ನು ಕೊಡೋಣ. ಸಮಸ್ಯೆಗಳನ್ನು ಮಾಡಿಕೊಂಡು ವಕೀಲರ ಬಳಿ ಬರೋದಲ್ಲ, ಸಮಸ್ಯೆಗಳು ಬರದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿ ಜೀವನವನ್ನು ಅವರು ಮಾಡುವಂತಾಗಲಿ ಎಂಬುವಂತಹ ಭಾವನೆಯಿಂದ ನಾನು ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಚಾನಲನ್ನು ಯೂಟ್ಯೂಬಲ್ಲಿ ಪ್ರಾರಂಭ ಮಾಡಿದೆ. ಈಗ ಅದು ಕರ್ನಾಟಕದಲ್ಲಿ ಅತ್ಯಂತ ಖ್ಯಾತಿಯನ್ನು ಪಡ್ಕೊಂಡಿದೆ. ಸರಿಸುಮಾರು 2 ಕೋಟಿಗೂ ಹೆಚ್ಚು ಓವರಾಲ್ ಕನ್ಸಾಲಿಡೇಟೆಡ್ ವ್ಯೂಸ್ಗಳಾಗಿದ್ದಾವೆ. ಸರಿಸುಮಾರು 3,35,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಗಳಾಗಿದ್ದಾರೆ. ಕನ್ನಡದ ಕಾನೂನಿನ ಒಂದು ನಂಬರ್ 1 ಚಾನಲ್ ಆಗಿ ಇದು ನಡ್ಕೊಂಡು ಹೋಗ್ತಾ ಇದೆ. ಇದು ಈ ಒಂದು ಮಟ್ಟಿಗೆ ಸಕ್ಸಸ್ ಆಗೋದಕ್ಕೆ ವೀಕ್ಷಕರು ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಇವತ್ತು ನಾನು ನಿಮ್ಮ ಬಳಿ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾರ್ಥನೆ ಏನಪ್ಪ ಅಂತ ಹೇಳಿದ್ರೆ, ನಾನು ನಿಷ್ಕಲ್ಮಶವಾಗಿ ಜನಗಳಿಗೆ ಜ್ಞಾನವನ್ನು ಹಂಚಿದ್ದೇನೆ. ಇವತ್ತವರೆಗೂ ನಾನು ಜನಗಳ ಬಳಿ ನಿಮ್ಮ ಅಭಿಪ್ರಾಯಗಳು ಏನಿದೆ, ಹೇಗೆ ನನ್ನ ಸೇವೆ ನಿಮಗೆ ಸಿಗ್ತಾ ಇದೆ, ನೀವು ತೃಪ್ತರಾಗಿದ್ದೀರಾ ಅಥವಾ ನಿಮ್ಮ ಅಭಿಪ್ರಾಯಗಳೇನು ಅಂತ ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದರೆ ಅದಕ್ಕೂ ಒಂದು ಬಲವಾದ ಕಾರಣ ಇದೆ. ನಾನು ವಕೀಲ ವೃತ್ತಿಯಲ್ಲಿ ಇರುವಂಥವನು. ಇದು ಯಾವುದೋ ಒಂದು ಬಿಸ್ನೆಸ್ ಅಲ್ಲ. ಈಗ ಉದಾಹರಣೆಗೆ ಒಂದು ಐಸ್ ಕ್ರೀಮ್, ಎಲ್ಲರೂ ಕೂಡ ಬರ್ತಾರೆ, ಖುಷಿಯಾಗಿ ಬಂದಿರ್ತಾರೆ, ಅಲ್ಲಿ ಯಾವುದೇ ಕೃತ್ರಿಮ ಬುದ್ಧಿ ಇರೋದಿಲ್ಲ. ಯಾರಿಗೂ ನೀವು ಪರವಾಗಿ ವಿರೋಧವನ್ನು ಕಟ್ಟಿಕೊಂಡು ಕೆಲಸವನ್ನು ಮಾಡೋದಿರೋದಿಲ್ಲ. ಐಸ್ ಕ್ರೀಮ್ ಪ್ರಾಡಕ್ಟನ್ನು ಕೊಡ್ತೀರಾ, ಅವರು ಐಸ್ ಕ್ರೀಮ್ ತಿಂತಾರೆ, ಚೆನ್ನಾಗಿದ್ರೆ ಚೆನ್ನಾಗಿದೆ, ಇಲ್ಲಾದರೆ ಇಲ್ಲ ಅಂತಾರೆ, ಫ್ಲೇವರ್ ಏನಿದೆ ಅಂತ ನೋಡಿ ಹೇಳಿಬಿಡ್ತಾರೆ. ಆದರೆ ವಕೀಲ ವೃತ್ತಿ ಹಾಗಲ್ಲ. ಇಲ್ಲಿ ನಾವು ಒಂದು ಕೇಸನ್ನು ನಡೆಸುವಾಗ ಒಬ್ಬರ ಪರವಾಗಿ ಕೆಲಸವನ್ನು ನಾವು ಮಾಡ್ತಾ ಇರ್ತೇವೆ. ಸೊ ಪ್ರತಿವಾದಿಗಳು ಅವರಿಗೆ ನಾವು ವಿರೋಧಿಗಳಾಗಿರ್ತೇವೆ. ಅವರು ನಮ್ಮ ಬಗ್ಗೆ ಇಲ್ಲ ಸಲ್ಲದ ಕಾಮೆಂಟ್ಗಳನ್ನು ಹಾಕಿಸಬಹುದಾಗಿದೆ ನಾರ್ಮಲ್ ಆಗಿ. ಇದು ಮೊದಲನೆಯ ಕಾರಣ ಯಾಕೆ ನಾನು ಇವತ್ತವರೆಗೂ ಕೇಳಿರಲಿಲ್ಲ ಅಂತ ಹೇಳಿದ್ರೆ. ಎರಡನೇದಾಗಿ, ಈ ಒಂದು ವಕೀಲ ವೃತ್ತಿ ನಾವು ಮಾಡಬೇಕು ಅಂತ ಹೇಳಿದರೆ ನಾವು ಕೂಡ ಒಂದು ಆಫೀಸನ್ನು, ಕಚೇರಿಯನ್ನು ಇಡಬೇಕಾಗತ್ತೆ, ಜೂನಿಯರ್ಸ್ಗಳನ್ನ ಹೈಯರ್ ಮಾಡಬೇಕಾಗತ್ತೆ. ಈಗ ನೀವು ನೋಡಬಹುದು ನನ್ನ ಆಫೀಸಿನ ಒಂದು ಒಳನೋಟ ಮತ್ತು ವಕೀಲರುಗಳು ಇರುವಂಥದ್ದು ನೀವು ನೋಡ್ಬೋದಾಗಿದೆ. ಇದಕ್ಕೆಲ್ಲವೂ ಖರ್ಚುಗಳು ಅನ್ನೋದಾಗೆ ಆಗುತ್ತೆ. ಮತ್ತು ಒಳ್ಳೆಯ ವಿಡಿಯೋಗಳನ್ನ ಎಡಿಟ್ ಮಾಡಿ ಹಾಕೋದಕ್ಕೆ ಒಂದು ವಿಡಿಯೋಗೆ ನಮಗೆ ಬಹಳಷ್ಟು ಖರ್ಚಾಗುತ್ತೆ, ಸಮಯ ಹಿಡಿಯುತ್ತೆ, ಇದೆಲ್ಲ ಆಗ್ತಾ ಹೋಗುತ್ತೆ. ಆದರೂ ನಾವು ಇದನ್ನೆಲ್ಲ ಮಾಡ್ತಾ ಬರ್ತಾ ಇದ್ದೀನಿ, ಒಳ್ಳೆಯ ವಿಚಾರಗಳನ್ನು ಕೊಡ್ತಾ ಬರ್ತಾ ಇದ್ದೀನಿ ಮುಕ್ತ ಕಂಠದಿಂದ. ಸೊ ಈ ಖರ್ಚುಗಳು ಆದಾಗ ನಾವು ಒಂದು ಬೇಸಿಕ್ಕು ಒಂದು ಜನಗಳು ವೈಯಕ್ತಿಕವಾಗಿ ಸಮಸ್ಯೆಗಳು ಅಂತ ಹೇಳಿಕೊಂಡಾಗ ನಾವು ಅದಕ್ಕೆ ಒಂದು ಮಿನಿಮಮ್ ಪ್ರೊಫೆಷನಲ್ ಫೀಸ್. ಈಗ ಒಂದು ಡಾಕ್ಟ್ರ್ ಹತ್ರ ಹೋದಾಗ ಒಂದು ಕನ್ಸಲ್ಟೇಷನ್ ಫೀ ಅನ್ನೋದು ಇರುತ್ತೆ. ಅದೇ ಥರ ಒಂದು 500 ರೂಪಾಯಿ ಕನ್ಸಲ್ಟೇಷನ್ ಫೀನ ನೀವು ಪೇ ಮಾಡಿ ಸಲಹೆಗಳನ್ನು ನೀವು ಪಡ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಏನಾದರೂ ಕನ್ಸಲ್ಟೇಷನ್ ಬೇಕಿದ್ದರೆ ಮಾಡ್ಕೊಳ್ಳಿ ಅಂತ ನಾವು ಹೇಳಿರ್ತೇವೆ. ಎಷ್ಟೋ ಬಾರಿ ಇದು ಜನಗಳಿಗೆ ಕಸಿಬಿಸಿ ಆಗೋದುಂಟು. ಏನೂ ಮಾಡೋಕ್ಕಾಗೋಲ್ಲ. ಒಂದು ಮಹಾಯಜ್ಞ ನಡಿಬೇಕಾದರೆ ಅದಕ್ಕೆ ಹೊಗೆ ಬರುತ್ತೆ, ಧೂಳಾಗುತ್ತೆ, ಬೇರೆಯವರ ಕಣ್ಣುಗಳಿಗೆ ಉರಿಯುತ್ತೆ, ಇದೆಲ್ಲ ಆಗುತ್ತೆ.
ಆದರೆ ಅದರ ಉದ್ದೇಶ ಒಳ್ಳೆಯದಾಗುತ್ತೆ, ಶುಚಿಯಾಗುತ್ತೆ. ಹಾಗೆ ನಾವು ದುಡ್ಡು ತೆಗೆದುಕೊಳ್ಳದೆ ಯಾವ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಕಾಲ ಹೇಗೆ ಅಂದರೆ, ನಾನು ಸಾಯ್ತೀನಪ್ಪ ವಿಷ ಕೊಡುವಂಥ ಮೆಡಿಕಲ್ ಶಾಪಿಗೆ ಕೇಳಿದ್ರು ಬಾಟ್ಲ್ ಇಟ್ಬಿಟ್ಟು ತಗೊಳ್ಳಿ ಸರ್ 150 ರೂಪಾಯಿ ಕೊಡಿ ಅಂತ ಕೇಳ್ತಾರೆ. ಅಂದರೆ ಇಂತಹ ಕಾಲ. ಸೊ ದುಡ್ಡಿಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಕನ್ಸಲ್ಟೇಷನ್ ಫೀ ತಗೊಳ್ತಾರೆ ಅನ್ನೋದೇ ಕೆಲವು ಜನರಿಗೆ ಏನೋ ಕಣ್ಣುರಿ ಆಗ್ತಾ ಇದೆ. ಅದು ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೂರಾರು ಕೋಟಿ ಕೊಟ್ಟರು ಬೆಳೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲದಂತಹ ಅಪಾರವಾದ ಜ್ಞಾನವನ್ನು ಉಚಿತವಾಗಿ ಸಾರ್ವಜನಿಕರಿಗೆ ನಾವು ನೀಡ್ತಾ ಬಂದಿದ್ದೇನೆ. ಯಾವುದೇ ಸಬ್ಸ್ಕ್ರಿಪ್ಷನ್ ಆಗಲಿ ಏನೋ ಫೀಸ್ ಆಗಲಿ ನಾನು ಅದಕ್ಕೆ ಇಟ್ಟಿಲ್ಲ. ಅದು ನನ್ನ ಮನಸ್ತೃಪ್ತಿಗಾಗಿ ನಾನು ನೀಡ್ತಾ ಬರ್ತಾ ಇದ್ದೇನೆ. ಆದರೆ ಒಂದು ವೃತ್ತಿ ಅಂತ ಬಂದಾಗ ಪ್ರಜೆಗಳಿಂದ, ಜನರಿಂದ ನಾನು ಅವರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ನನ್ನ ವೈಯಕ್ತಿಕವಾದಂಥ ಸಮಯವನ್ನು ಹಾಗೂ ನನ್ನ ಅಪಾರವಾದ ಜ್ಞಾನವನ್ನು ಬಳಸಿ ನಾನು ಅವರಿಗೆ ಸಲಹೆಗಳನ್ನು ನೀಡೋದಕ್ಕೆ ನಾನು ಫೀಸ್ ತಗೊಳ್ಳೋದು ತಪ್ಪ? ಯೋಚನೆ ಮಾಡಿ. ಇಂತಹ ಒಂದು ಫೀಸ್ಗಳು ತಗೊಳ್ಳೋದ್ರಿಂದಾನೇ ಎಷ್ಟೋ ಜನ ಏನೋ ನೆಗೆಟಿವ್ ಆಗಿ ಮಾತನಾಡೋದು ಉಂಟು. ಇದನ್ನು ಕೂಡ ನಾನು ನೋಡಿದ್ದೇನೆ. ಇರಲಿ, ತೊಂದರೆ ಏನಿಲ್ಲ. ಅದು ಅವರವರ ಏನು ಅಭಿಪ್ರಾಯಗಳು ಅವರು ವ್ಯಕ್ತಪಡಿಸ್ಕೊಳ್ಳಿ. ಸರಿ ತಪ್ಪುಗಳು ಮೆಚುರಿಟಿ ಇರೋರು, ಪ್ರಬುದ್ಧತೆ ಇರೋರು, ಜ್ಞಾನ ಇರೋರು ಅರ್ಥ ಮಾಡ್ಕೊಳ್ತಾರೆ. ಆದ್ದರಿಂದ ನಾವಿಲ್ಲಿ ಏನು ಯೋಚನೆ ಮಾಡಬೇಕು? ಫೀಸನ್ನು ತೆಗೆದುಕೊಳ್ಳೋದು ಅದು ಒಂದು ಪ್ರೊಫೆಷನಲ್ ವೃತ್ತಿಗೆ ಕಟ್ಟುವಂತಹ ಒಂದು ಮರ್ಯಾದೆ ಆಗಿದೆ. ಇನ್ನು ಒಂದೊಂದು ಸಮಸ್ಯೆಗಳು ಒಂದೊಂದು ರೀತಿಯನ್ನು ಒಳಗೊಂಡಿರುತ್ತೆ. ಅದನ್ನು ಹೊತ್ತು ಅವರು ತರ್ತಾರೆ. ತಂದಾಗ ಅಂತಹ ಪ್ರಾಬ್ಲಮ್ಗಳಿಗೆ ನಾವು ಏನೋ ಸಮಸ್ಯೆಗಳನ್ನು ಕೊಡಬೇಕಾಗತ್ತೆ, ರಿಸ್ಕನ್ನು ತಗೊಳ್ಬೇಕಾಗತ್ತೆ. ಅದಕ್ಕೆ ಅದರದೇ ಆದಂಥ ಪರಿಣತಿ ಇರಬೇಕಾಗತ್ತೆ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷಗಳು ಅವರಿಗಾಗಿ ನಾವು ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಆ ಒಂದು ಕೇಸಿನ ಸ್ವರೂಪಕ್ಕೆ ತಕ್ಕ ಹಾಗೆ ಫೀಸ್ಗಳನ್ನು ಹೇಳಬೇಕಾಗತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಫೀಸ್ಗಳನ್ನು ಹೇಳ್ತಾರೆ. ಅದು ಅವರವರ ಏನೋ ಪರಿಣತಿ, ಅನುಭವ, ಅವರ ಪ್ರಸಿದ್ಧಿ ಮತ್ತು ಅವರ ಬೆಲೆ ಇದು ಎಲ್ಲವೂ ಕೂಡ ಒಳಗೊಂಡಿರುತ್ತೆ. ಆದ್ದರಿಂದ ನನ್ನ ಫೀಸ್ ಏನಿದೆ ಅದನ್ನು ನಾನು ಹೇಳ್ತೇನೆ. ಯಾರು ಅದನ್ನು ಕೊಟ್ಟು ಕೆಲಸವನ್ನು ಮಾಡಿಸಿಕೊಳ್ಳಬಹುದು, ಖಂಡಿತ ಮಾಡಿಕೊಳ್ಬಹುದು. ಇಲ್ಲ ಅಂದರೆ ಅವರಿಗೆ ಯಾರು ಸರಿ ಹೋಗ್ತಾರೋ ಅಂಥವ್ರ ಬಳಿ ಖಂಡಿತ ಹೋಗ್ಬೋದು, ಕೆಲಸಗಳನ್ನು ಅವ್ರು ಮಾಡ್ಕೋಬೋದು. ಆದರೆ ಎಷ್ಟೋ ಬಾರಿ ಫೀಸ್ ಕೇಳಿದ್ರೂ ಕೂಡ ತಪ್ಪು ಅನ್ನೋ ಥರದಲ್ಲಿ ತಗೊಳ್ತಾರೆ ಜನ. ಬೇಡದ ಕಾಮೆಂಟ್ಗಳನ್ನು ಹಾಕ್ತಾರೆ. ಸೊ ಈ ಒಂದು ವಕೀಲ ವೃತ್ತಿ ಅನ್ನೋದು ಪಾಸಿಟಿವೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವೇನು ಮಾಡದೆ ಹೋದ್ರೂ, ಅವ್ರು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲದೆ ಹೋದರು, ನಮ್ಮನ್ನು ಭೇಟಿನೇ ಮಾಡದೆ ಹೋದ್ರೂ ಕೂಡ, ಅಥವಾ ನಾವು ಬೆಳೀತಾ ಇರೋದನ್ನು ನೋಡಿ ಸಹಿಸ್ಕೊಳ್ಳೋಕ್ಕಾಗದೆ ಕೂಡ ನೆಗೆಟಿವ್ ಕಾಮೆಂಟ್ಗಳನ್ನು ಹಾಕೋರು ಇರ್ತಾರೆ. ಸೊ ಕೇವಲ ರಿವ್ಯೂಸ್ಗಳನ್ನು ನೋಡಿ ಜನ ಯಾವತ್ತೂ ಯಾವುದನ್ನು ಅಳಿಯೋದಕ್ಕೆ ಹೋಗಬೇಡಿ. ಅದನ್ನು ಒಂದು ಮಾನದಂಡವಾಗಿ ತಗೊಳ್ಳಿ. ಜನ ಆಯ್ತಪ್ಪ ಅವ್ರು ಇರೋ ಕ್ಷೇತ್ರ ಏನು ಮತ್ತು ಏನು ಈ ಥರ ಪರ ವಿರೋಧ ಇದ್ದೇ ಇರುತ್ತೆ, ಹಾಕಿದ್ದಾರೆ, ಒಳ್ಳೇದು ಏನಾದ್ರು ಇದ್ದರೆ ತಗೊಳ್ಳಿ ಅದನ್ನು. ಮತ್ತು ನಿಮ್ಮ ರಿವ್ಯೂಸ್ಗಳು ಏನಿದೆ ಹಾನೆಸ್ಟಾಗಿ ನೀವು ಅದನ್ನು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅಂತ ಹೇಳಿ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೇನೆ. ನೋಡಿ, ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಹೊಸದಾಗಿ ನಾನು ಈ ಗೂಗಲ್ ಮ್ಯಾಪನ್ನು ಅಪ್ಡೇಟ್ ಮಾಡಿಸಿದ್ದೇನೆ. ಅವರು ನನಗೆ ಹೇಳಿದರು, ಈ ರೀತಿಯಾಗಿ ನೀವು ಒಂದು ಗೂಗಲ್ ರಿವ್ಯೂಸ್ಗಳನ್ನು ನೀವು ತಗೊಳ್ಳಿ ನಿಮ್ಮ ಕ್ಲೈಂಟ್ಗಳ ಬಳಿ. ಅದು ಅವರು ರಿವ್ಯೂಸ್ಗಳು ಹಾಕಿದ್ರೆ ಆನ್ಲೈನಲ್ಲಿ ನಿಮಗೆ ಡಿಜಿಟಲಿ ಇನ್ನೂ ತುಂಬ ಪ್ರೆಸೆನ್ಸು ಚೆನ್ನಾಗಿರುತ್ತೆ ಅಂತ ಹೇಳಿ ಅಡ್ವೈಸ್ ಮಾಡಿದ್ರು. ಆ ಕಾರಣಕ್ಕಾಗಿ ನಾನು ಇವತ್ತು ಒಂದು ಗೂಗಲ್ ರಿವ್ಯೂ ಮಾಡಲಿಕ್ಕೆ, ಅಂದರೆ ನಿಮ್ಮಿಂದ ನಾನು ನನ್ನ ಸೇವೆಗೆ 5 ವರ್ಷಗಳ ನನ್ನ ಸತತ ಪ್ರಯತ್ನಕ್ಕೆ, ಸೇವೆಗೆ ಮತ್ತು ನಿಮಗೇನಾದರೂ ನನ್ನಿಂದ ಅನುಕೂಲ ಆಗಿದ್ದರೆ ಸಲಹೆಗಳ ಮುಖಾಂತರನೋ, ಕನ್ಸಲ್ಟೇಷನ್ಗಳ ಮುಖಾಂತರನೋ, ಕೇಸ್ ನಡೆಸ್ಕೊಟ್ಟಿರೋ ಮುಖಾಂತರನೋ, ಅಥವಾ ನಡೆಸ್ಕೊಡ್ತಾ ಇರೋದು ನಿಮಗೆ ಸಮಾಧಾನಕರವಾಗಿದ್ದರೆ ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯಗಳನ್ನು ಖಂಡಿತವಾಗಿಯೂ ನೀವು ಅದನ್ನು ಹಾಕಬಹುದು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ನೀವು ನಿಮ್ಮ ರಿವ್ಯೂಸ್ಗಳನ್ನು ಹಾಕಿ, ಸಾಧ್ಯವಾದಲ್ಲಿ ಕಾಮೆಂಟ್ಗಳನ್ನು ಮಾಡಿ, 1-2-3 ಲೈನ್ ಬರೆದು ನೀವು ಅದಕ್ಕೆ 5 ಸ್ಟಾರೋ, 4 ಸ್ಟಾರೋ, 3 ಸ್ಟಾರೋ, 2 ಸ್ಟಾರೋ, 1 ಸ್ಟಾರೋ ನಿಮಗೇನು ಅನಿಸುತ್ತೋ ಪ್ರಾಮಾಣಿಕವಾಗಿ ನೀವು ಅದನ್ನು ಕೊಡಿ, ಬರೀರಿ ಅಂತ ಹೇಳಿ ನಾನು ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಶ್ರಮಕ್ಕೆ ನಾನು ಇದನ್ನು ನಿಮ್ಮ ಕಡೆಯಿಂದ ಬಯಸ್ತಾ ಇದ್ದೇನೆ. ಇದು ನೀವು ಒಳ್ಳೆಯ ಒಂದು ರಿವ್ಯೂಗಳನ್ನು ಕೊಟ್ಟಿದ್ದೆ ಆದಲ್ಲಿ ಡಿಜಿಟಲ್ ಪ್ರೆಸೆನ್ಸ್ ಚೆನ್ನಾಗಾಗುತ್ತೆ. ಸೊ ನಾನು ಚೆನ್ನಾಗಿ ಬೆಳೆದರೆ, ಸೊ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು, ಕಂಟೆಂಟ್ಗಳನ್ನು ತೆಗೆದುಕೊಂಡು ನಿಮಗಾಗಿ ನಾನು ತರಬಹುದಾಗಿದೆ. ಆದ್ದರಿಂದ ಇದು ಸಹಕಾರಿ ಆಗುತ್ತೆ, ಒಂದು ಮೋಟಿವೇಶನ್ ಆಗುತ್ತೆ ಎಂಬುವಂತಹ ಕಾರಣಕ್ಕಾಗಿ, ಮತ್ತು ನಿಮ್ಮ ಅಭಿಪ್ರಾಯಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾದ್ರೂ ನಾನು ಇದನ್ನು
ಬಳಕೆ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ನಿಮ್ಮ ರಿವ್ಯೂಸ್ಗಳನ್ನು ಖಂಡಿತವಾಗಿಯೂ ನೀಡಿ. ಆದಷ್ಟು ಪ್ರಾಮಾಣಿಕವಾಗಿ ಇರಲಿ, ಯಾವುದು ಹೊಗಳೋದು ಬೇಡ, ತೆಗಳೋದು ಬೇಡ, ಪ್ರಾಮಾಣಿಕವಾಗಿ ಇರಲಿ ಅಂತ. ಈ ಗೂಗಲ್ ರಿವ್ಯೂಗಳ ಮೇಲೆ ತುಂಬ 100% ಡಿಪೆಂಡೆನ್ಸಿ ಆಗೋದು ಬೇಡ. ಅದು ಒಳ್ಳೆಯದೋ ಆಗಿರಲಿ, ಕೆಟ್ಟದೇ ಆಗಿರಲಿ. ನಾನು ಕೇಳ್ಕೊಳ್ಳೋದು ಹೊಸಬರಿಗೆ ಆಫೀಸಿಗೆ ಬನ್ನಿ, ಮಾತನಾಡಿ, ವಾತಾವರಣವನ್ನು ನೋಡಿ, ಕನ್ಸಲ್ಟೇಷನ್ ಪಡ್ಕೊಳ್ಳಿ. ಮತ್ತು ಕೇಸುಗಳನ್ನು ನೀವು ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಸೇವೆ ಸಿಗುತ್ತೆ ಇಲ್ಲಿ, ಮತ್ತು ಯಾವ ರೀತಿಯಾಗಿ ನೀವು ಇಲ್ಲಿ ಸಂತೋಷವನ್ನು ಮತ್ತು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡ್ಕೊಳ್ತೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಪ್ರಾಯೋಗಿಕವಾಗಿ ಒಮ್ಮೆ ನೋಡಿದಾಗ ಗೊತ್ತಾಗುತ್ತೆ. ಕೇವಲ ರಿವ್ಯೂಗಳಿಂದನೇ ಏನು ಅಳಿಯೋದು ತಪ್ಪು ಎಂಬುವಂತಹ ಒಂದು ವಿಚಾರವನ್ನು ಕೂಡ ಇಲ್ಲಿ ಹೇಳ್ತೇನೆ. ಜೊತೆಗೆ ವಕೀಲರಾಗಿ ನಮಗೆ ಎಲ್ಲರೂ ಪರ ಇರ್ತಾರೆ ಅಂತೇನಿಲ್ಲ. ಒಬ್ಬರ ಪರವಾಗಿ ನಾನು ಕೇಸನ್ನು ನಡೆಸಿದರೆ ಇನ್ನೊಬ್ಬರಿಗೆ ನಾನು ವಿರೋಧಿಯಾಗಿರ್ತೇನೆ. ಸೊ ಅವರುಗಳು ಬೇಡದ, ಇಲ್ಲದ, ಸಲ್ಲದ ಅವರು ನಾವು ನೋಡೇ ಇರೋದಿಲ್ಲ. ಏನೇನೋ ಕಾಮೆಂಟ್ಗಳನ್ನು ಮಾಡಬಹುದು, ಬೆಳೆಯೋರನ್ನ ಕಂಡ್ರೆ ಹುರ್ಕೊಳ್ಬಹುದು. ಸೊ ಏನಾದರೂ ಕಾಮೆಂಟ್ಗಳು ಮಾಡಿಕೊಳ್ಳಿ. ನನ್ನಿಂದ ನೀವೇನಾದರೂ ಸೇವೆ ಪಡೆದಿದ್ದರೆ, ಖುಷಿಯಾಗಿದ್ದರೆ ಖಂಡಿತವಾಗೂ ನಿಮ್ಮ ರಿವ್ಯೂಸ್ಗಳನ್ನ ನೀವು ಹಾಕಿ. ಒಂದು ನನಗೆ ಅನ್ನಿಸ್ಬಹುದು, ಜನಗಳಿಗೆ ಏನು ಅಂದರೆ ಪಾಪ ಕೆಲವೊಂದು ಸತಿ ಕನ್ಸಲ್ಟೇಷನ್ ಕೇಳಿದಾಗ ಅವರು ಇದು ಮಾಡ್ಕೊಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ, ಮತ್ತು ಅವರಿಗೆ ಫ್ರೀ ಅಂತ ಅಂದ್ಕೊಂಡಿರ್ತಾರೆ. ದಯಮಾಡಿ ಕ್ಷಮಿಸಿ, ನಾನು ಫ್ರೀಯಾಗಿ ಮಾಡೋಕ್ಕಾಗೋದಿಲ್ಲ. ಕನ್ಸಲ್ಟೇಷನ್ನು ಅದು ನನ್ನ ಕೆಲಸ ಆಗುತ್ತೆ, ವೃತ್ತಿ ಆಗುತ್ತೆ. ಆದರೆ ಫ್ರೀಯಾಗಿ ನಾನು ನನ್ನ ವೀಡಿಯೋಗಳ ಮುಖಾಂತರ ಅದು ನೂರಾರು ಕೋಟಿಗೆ ಬೆಲೆ ಬಾಳುತ್ತೆ. ಜ್ಞಾನಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ? ಖಂಡಿತ ಇಲ್ಲ. ಸೊ ಅಷ್ಟು ವಿಚಾರಗಳನ್ನು ಫ್ರೀಯಾಗಿ ನಾನು ಸಾರ್ವಜನಿಕರ ಒಳಿತಿಗಾಗಿ ನೀಡಿದ್ದೇನೆ. ಅದನ್ನು ನೀವು ಫ್ರೀಯಾಗಿ ಪಡ್ಕೊಳ್ಳಿ. ವೈಯಕ್ತಿಕವಾದ ನಿಮ್ಮ ಏನೋ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ನೀವು ಫೀಸ್ ಪೇ ಮಾಡಿ ನೀವು ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಾನು ಸಾವಿರಾರು ಜನ ಕರೆ ಮಾಡಿದ್ರೆ ನಾನು ಯಾರಿಗೂ ಸಿಗೋಕ್ಕಾಗಲ್ಲ, ಯಾರಿಗೂ ನಾನು ನನ್ನ ಅನುಭವನ ಹಂಚ್ಕೊಳ್ಳೋಕ್ಕಾಗಲ್ಲ, ಸಲಹೆ ಕೊಡೋಕ್ಕಾಗೋದಿಲ್ಲ. ಸೊ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೂ ಫೀಸ್ಗಳು ಅವರವರ ಪ್ರಸಿದ್ಧಿ, ಅವರ ಅನುಭವ, ಅವರ ಪರಿಣತಿ ಮತ್ತು ಅವರಿರ್ತಕ್ಕಂಥ ಆಫೀಸು, ಇನ್ಫ್ರಾಸ್ಟ್ರಕ್ಚರ್ಸು ಮತ್ತು ಅವ್ರು ಕೆಲಸ ಮಾಡೋ ರೀತಿ, ಸೊ ಅವರ ಒಂದು ರೆಪ್ಯುಟೇಷನ್ನು ಅವರು ಮೇಲೆ ನಿಂತಿರುತ್ತೆ. ಸೊ ಆದ್ದರಿಂದ ಅದು ಅವರವರ ಒಂದು ಫೀಸು. ನಿಮಗೆ ಅಫೋರ್ಡ್ ಮಾಡೋಕ್ಕಾದರೆ ಸರ್ವಿಸ್ ತೊಗೊಳ್ಳಿ, ಇಲ್ಲಾಂದರೆ ಖಂಡಿತ ನೀವು ಎಲ್ಲಿ ಬೇಕಾದರೂ ನೀವು ಸರ್ವಿಸನ್ನು ತಗೊಳ್ಬಹುದು. ಅದನ್ನು ಬಿಟ್ಟು ಫೀಸ್ ಕೇಳಿದ್ರು ಅಂತಲೇ ಎಷ್ಟೋ ಜನ ಟಾರ್ಗೆಟ್ ಮಾಡಿ ಕಾಮೆಂಟ್ ಮಾಡೋರು ಇರ್ತಾರೆ. ಸೊ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜನಗಳಿಗೂ ಕೂಡ ಪ್ರಬುದ್ಧತೆ ಇದೆ, ಮೆಚುರಿಟಿ ಇದೆ. ಇದು ಅಡ್ವೊಕೇಟ್ ಪ್ರೊಫೆಷನ್ನು, ಇಲ್ಲಿ ಶತ್ರುಗಳು ಜಾಸ್ತಿ ಇರ್ತಾರೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ. ಸೊ ಆದ್ದರಿಂದ ಯಾರು ಅನುಕೂಲವನ್ನು ಪಡ್ಕೊಂಡಿದ್ದಾರೋ ಖಂಡಿತವಾಗಿಯೂ ಕೂಡ ನೀವು ರಿವ್ಯೂಸ್ಗಳನ್ನು ಮರೀದೆ ಹಾಕಿ. ಇದು ಡಿಜಿಟಲ್ ಪ್ರೆಸೆನ್ಸ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿಂದ ನಾನು ಯೂಟ್ಯೂಬ್ ಮುಖಾಂತರನೇ ಮನವಿಯನ್ನು ಮಾಡ್ಕೊಳ್ತೇನೆ ನನ್ನ ವೀಕ್ಷಕರಿಗೆ, ನನ್ನ ಗ್ರಾಹಕರಿಗೆ ಮತ್ತು ನನ್ನ ಕಕ್ಷಿದಾರರುಗಳಿಗೆ. ಸಾವಿರಾರು ಕೇಸ್ಗಳನ್ನು ನಡೆಸ್ತಾ ಇದ್ದೀನಿ, ರಿವ್ಯೂಸ್ಗಳು ಕಂಡು ಬರ್ತಾ ಇಲ್ಲ. ಸೊ ಆದ್ದರಿಂದ ರಿವ್ಯೂಸ್ಗಳನ್ನು ಹಾಕಿ ಅಂತ ಹೇಳಿ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಮನವಿಯನ್ನು ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.